ಹೇಗಿತ್ತು? ಏನ್ ಮೇಡಮ್? ಏನ್ ರಾಘು ಈಗ ಕೇಳ್ತಿದ್ಯಾ? ಸಿಹಿ ಮುತ್ಗಳು. ಯಾವ ಮುತ್ತು? ಅದೇ ಜಾಸ್ತಿ ಫೋಟೋ ಕೊಟ್ನಲ್ಲ ಆ ಮುತ್ಗಳು. ಯಜಮಾನ ಯಜಮಾನ. ರಾಘು, ನೀನ್ ಇಷ್ಟು ಗಟ್ಟಿಯಾಗಿ ತಕ್ಕೊಂಡ ಹೇಗೆ? ನನಗ್ ಕಷ್ಟ ಆಗಲ್ವಾ? ಸಾಕು ಬಿಡು. ಸಾಕು ಬಿಡು ರಾಘು, ಎಷ್ಟ್ ಮುತ್ ಕೊಡ್ತ್ಯಾ? ಸಾಕಾಗಿಲ್ಲ ಅಂದ್ರೆ ಇನ್ನು ಸಾಕ್ಷಿ ಬೇಕಮ್ಮವ ನಿಮ್ಗೆ? ನೋಡಿ ನಿಮ್ ಮಗ ಏನ್ ಮಾಡ್ತಿದ್ದಾನೆ ಅಂತ. ನಮ್ ರಾಘು ಇಷ್ಟೊಂದು ಮುಂದುವರೆದಿದ್ದಾನೆ ಅಂತ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಹೋಗ್ ರಾಘು, ಮನೆಯವ್ರ ಮುಂದೆ ನನ್ ಜೊತೆ ಮಾತಾಡೋದು ಕಷ್ಟ ಪಡ್ತೀಯ. ಒಬ್ಳೇ ಇದ್ರೆ ಇಷ್ಟೊಂದ್ ಪ್ರೀತಿ ಮಾಡ್ತ್ಯಾ. ನನ್ ಮೇಲೆ ಇಷ್ಟೊಂದ್ ಪ್ರೀತಿ ಇಟ್ಕೊಂಡಿರೋನು ಎಲ್ರ ಮುಂದೆ ಚಾನ್ಸಿನೇ ನನ್ ಹೆಂಡ್ತಿ, ನಾನು ಅವ್ರ ಜೊತೆನೆ ಬದುಕೋದಂತ ಹೇಳು. ಪರವಾಗಿಲ್ವೇ, ನಮ್ಮ ಅಣ್ಣ ನಮ್ಮ ಅತ್ಕೆನ ತುಂಬಾ ಚೆನ್ನಾಗಿ ಟ್ರ್ಯಾಕಿಗೆ ತಂದಿದ್ದಾರೆ. ಹೇಗೋ ಇವಳವ್ರಿಬ್ರು ಸಂಬಂಧನ ಮನೆಯವ್ರಿಗೆಲ್ಲ ಗೊತ್ತಾಗೋ ಹಾಗೆ ಮಾಡಿ ಒಳ್ಳೆ ಕೆಲ್ಸನೇ ಮಾಡ್ತಿದ್ದಾಳೆ. ಸಾಕು ಪ್ಲೀಸ್ ಬಿಡು, ಸಾಕು ಪ್ಲೀಸ್ ರಾಘು, ಸಾಕು. ಪಲ್ಲವಿ, ಏನಿದು? ದೊಡ್ಡದಾಗ ನಿಮ್ ಅಣ್ಣನ್ಗೆ ಅವ್ಳು ನೆರಳ್ಕೊಂಡ್ರೆ ಆಗಲ್ಲ ಅಂತ ಹೇಳ್ದೆ, ಇವಾಗ ನೋಡಿದ್ರೆ ಅವ್ರ ನೆರಳಿಗೆ ನೆರಳಾಗಿ ಬೆರ್ತೋಗಿದ್ದಾರೆ. ನನ್ಗೂ ಇದೆಲ್ಲ ಏನು ಗೊತ್ತಿಲ್ಲ ಅನಿತಾ. ನಮ್ಮ ಅಣ್ಣ ನಮ್ಗೆ ಈ ತರ ಮೋಸ ಮಾಡ್ತಾನೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಛೀ, ಹೋಗ್ ರಾಘು, ನಿನ್ ಪ್ರೀತಿ ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ. ರಾಘು, ಆದಷ್ಟು ಬೇಗ ನಿಂತರನೇ ಒಂದು ಪುಟ್ಟ ರಾಘು ಬೇಕು ಅಂತ ಅನಿಸ್ತಿದೆ. ಶಿಟ್, ನಂಗೆ ಇದನ್ನೆಲ್ಲ ಕೇಳಿಸ್ಕೊಳಕ್ ಆಗ್ತಿಲ್ಲ. ನಾನ್ ಮಾತ್ರ ಅವಳನ್ನ ಸುಮ್ನೆ ಬಿಡಲ್ಲ. ಎಷ್ಟು ಧೈರ್ಯ ಇದ್ರೆ ನನ್ ರಾಘವೇಂದ್ರನ್ ಜೊತೆನೆ ಈ ರೀತಿ ಎಲ್ಲ ಬಿಹೇವ್ ಮಾಡ್ತಾರೆ. ನೀನ್ ನನಗ್ ಮಾತ್ರ ಸ್ವಂತ ರಾಘು, ನಾನೇ ನಿನ್ ತಾಳಿ ಕಟ್ಟಿರೋ ಹೆಂಡತಿ. ನೀನ್ ನನ್ಗೆ ಎಷ್ಟ್ ಬೇಕಾದ್ರೂ ಮುತ್ಕೊಡ್ಬೋದು, ಅದನ್ನ ಕೇಳೋ ರೈಟ್ಸು ಯಾರಿಗೂ ಇಲ್ಲ. ಆಮೇಲೆ ನಿನ್ನ ನಾನ್ ಯಾರಿಗೂ ಬಿಟ್ಕೊಡೋ ಮಾತೇ ಇಲ್ಲ. ಅಯ್ಯೋ ಅಯ್ಯೋ, ಈ ಮನೆ ಹಾಲಿನ ಹೀಗೆ ಬಿಟ್ರೆ ನಮ್ ಕೈಗೆ ಮೊಮ್ಮಗು ಕೊಟ್ಬಿಡ್ತಾರೆ. ಅನಿತಾ, ಬೇಗ ಬಾಗಿಲು ತೆಗಿಯಮ್ಮ. ಒಂದ್ ನಿಮಿಷ ಅನಿತಾ, ಒಳಗಡೆ ಅವಳ ಜೊತೆ ಯಾರಿದ್ದಾರೆ ಅಂತ ಹೇಳಿದೆ? ದೊಡ್ಡಪ್ಪ, ಏನ್ ಹೀಗ್ ಕೇಳ್ತಿದ್ದೀರಾ? ಅವಳು ರಾಘು ಅಂತ ಹೆಸರು ಹೇಳ್ತಿದ್ದಾಳ್ ತಾನೆ. ಹಾಗಾದ್ರೆ ಅಲ್ಲಿ ಬರ್ತಾ ಇರೋದು ಯಾರು? ಎಲ್ಲರೂ ಯಾಕೆ ಹೀಗೆ ನಿಂತಿದ್ದೀರಾ? ಏನಾಯ್ತು? ರಾಘು, ಇಷ್ಟೊತ್ತು ನೀನ್ ಹೊರಗಡೆನೆ ಇದೀಯಾ? ಹಾ ದೊಡ್ಡಪ್ಪ, ಈಗಷ್ಟೇ ಹೊರಗಡೆಯಿಂದ ಬಂದಲ್ಲ. ಏನಾಯ್ತು? ಅದು ಹೇಳಕ್ ಆಗ್ತಾ ಇಲ್ಲಪ್ಪ, ನೀನೇ ಕೇಳಿಸ್ಕೊ. ನಿನ್ ಮನ್ಸ್ ತುಂಬಾ ಇಷ್ಟೊಂದ್ ಪ್ರೀತಿ ಇಟ್ಕೊಂಡಿರೋನು ಎಲ್ರ ಮುಂದೆ ಪ್ರೀತಿನೇ ಇಲ್ದೇ ಇರೋ ಒಂಥರ ಇರೋದಕ್ ಹೇಗ್ ಸಾಧ್ಯ? ಇಷ್ಟೊತ್ತು ನೀನ್ ಮುತ್ಕೊಟ್ಟಿದ್ ಸಾಕು, ಈಗ ನಾನ್ ನಿನಗ್ ಮುತ್ಕೊಡ್ತೀನಿ. ಹೀಗೆ ಬಿಟ್ರೆ ಇನ್ನು ಏನೇನ್ ಕೇಳಬೇಕಾಗುತ್ತೋ. ನಡೀರಿ ಒಳಗೆ ಬನ್ನಿ. ಇಷ್ಟೊತ್ತು ನೀನ್ ನನ್ನ ತಪ್ಕೊಂಡಿದ್ದೆ, ಈಗ ನಾನ್ ನಿನ್ನ ತಪ್ಕೋತೀನಿ. ಯಾಕೆಲ್ರು ಹಾಕ್ ನೋಡ್ತಿದ್ದೀರಾ? ಇಷ್ಟೊತ್ತು ನೀನು ಯಾರ ಜೊತೆ ಮಾತಾಡ್ತಾ ಇದ್ದೆ? ಯಾರ್ ಜೊತೆ ಅಂದ್ರೆ ನನ್ ಗಂಡನ್ ಜೊತೆ. ಹಾಗಾದ್ರೆ ಎಲ್ಲವನು ಇಲ್ಲೇ ಇದಾನಲ್ಲ ನೋಡ್. ಲೇ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಫೋಟೋ ಇಟ್ಕೊಂಡು ಈಗ ಅಸಹ್ಯವಾಗಿ ಮಾತಾಡ್ತಿದ್ದಲ್ಲ. ಇದೊಳ್ಳೆ ಸುರೈತಲ್ಲ ಮುದ್ದತೆ. ಈ ಫೋಟೋ ಜೊತೆ ಇದ್ರೆ ನನ್ ರಾಘು ಜೊತೆನೇ ಇದ್ದಂಗ ನನಗ್ ಫೀಲ್ ಆಗುತ್ತೆ. ನೋಡಿ ನಮ್ಮ ಅನಿತಾ, ಇವಾಗ ಅರ್ಥ ಆಯ್ತಾ ಇವಳ ಡ್ರಾಮಾಗಳು? ನೀನ್ ಸರಿಯಾಗಿ ಕ್ಲಾರಿಟಿ ತಗೊಳ್ದೆ ಪಾಪ ಚಿನ್ನದಂತ ನಮ್ಮ ಹುಡುಗನ ಮೇಲೆ ಡೌಟ್ ಬರೋ ತರ ಮಾಡಿದ್ಯಲ್ಲ. ಅದಕ್ಕೆ ಹೇಳೋದು ಅನಿತಾ, ಇವಳು ಸಾಮಾನ್ಯದವಳಲ್ಲ. ಎಂತವ್ರನ್ನ ಬೇಕಾದ್ರೂ ನಂಬೋ ಹಾಗೆ ಮಾಡ್ತಾಳೆ. ಇನ್ಮೇಲಾದ್ರೂ ಇವಳು ಟ್ರಾಪ್ಗೆ ಬಲಿ ಆಗ್ಬೇಡ. ಬಾ. ಈ ಡ್ರಾಮಾ ಎಲ್ಲ ಯಾಕೆ ಮಾಡ್ದೆ ಝಾನ್ಸಿ? ಯಾಕೆ ಅಂದ್ರೆ ಎಲ್ಲ ನಿನಗೋಸ್ಕರ ಅನಿತಾ. ಯಾಕಂದ್ರೆ 1 ವಾರ ಆದ್ಮೇಲೆ ಇದ್ದೇ ನಡೆಯೋದು. ಆಗ ಸಡನ್ ಆಗಿ ಗೊತ್ತಾದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತ ಈಗ್ಲಿಂದನೇ ಉಡ್ಕೊಳ್ಳೋದನ್ನ ಅಭ್ಯಾಸ ಮಾಡಿಸ್ತಿದ್ವಿ. 1 ವಾರ ಆದ್ಮೇಲೆ ಯಾರಿಗ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅನಿತಾ, ನನ್ ಕೆನ್ನೆ ಮೇಲಿರೋ ಲಿಪ್ಸ್ಟಿಕ್ ಮಾರ್ಕ್ ನೋಡಿನೇ ಯಾಮಾರ್ಸೋಳ್ ನೀನು. ಇನ್ ನಿನ್ ಕೈಲಿ ಏನಾಗತ್ತೆ? ಅಲ್ಲ,
ರಾಘು ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ ಅನ್ನೋದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಇದ್ರಲ್ಲಿ ನಿನ್ ಏನು ಅನ್ನೋದು ಕ್ಲಿಯರ್ ಆಗ್ತಿದೆ. ಜಾಸ್ತಿ ಉಯ್ಬೇಡ, ಬೇಗ ಬೂದಿ ಆಗೋಗ್ತ್ಯಾ. ನೋಡ್ತಾ ಇರು ನಿನ್ನ ಹೇಗ್ ಆಚೆ ಕಳಿಸ್ತೀನಿ ಅಂತ. ಯಾರು ಯಾರನ್ನ ಆಚೆ ಕಳಿಸ್ತಾರೆ ಅಂತ ಜಸ್ಟ್ ವೇಟ್ ಅಂಡ್ ವಾಚ್. ಯಜಮಾನ್ರೆ, ಹೇಗಿತ್ತು? ಏನ್ ಮೇಡಮ್? ಏನ್ ರಾಘು ಈಗ ಕೇಳ್ತಿದ್ಯಾ? ಸಿಹಿ ಮುತ್ಗಳು. ಯಾವ ಮುತ್ತು? ಅದೇ ಜಾಸ್ತಿ ಫೋಟೋ ಕೊಟ್ನಲ್ಲ, ಆ ಮುತ್ಗಳು. ನಿನ್ ಫೋಟೋಗ್ ಮುತ್ ಕೊಡ್ತಿದ್ರೆ ನನ್ಗೆ ಒಂಥರ ರೋಮಾಂಚನ ಆಗ್ತಿತ್ತು. ಇನ್ ನಿನಗೇನ್ ಅನ್ಸಿರಲ್ವಾ? ಈ ಟಾಸ್ಕ್ ಏನಾಗುತ್ತೋ, ನೆಕ್ಸ್ಟ್ ಟಾಸ್ಕ್ ಯಾವ್ದು ಕೊಡ್ತಾರೋ ಅದ್ರಲ್ಲಿ ನೀವು ಗೆಲ್ತಿರೋ ಸೋಲ್ತೀರಾ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ನಿಮಗೆ ಮುತ್ತಿನ ಚಿಂತೆ ಅಲ್ವಾ? ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊತೀಯ ರಾಘು? ಅವ್ಳು ಯಾವ ಟಾಸ್ಕ್ ಬೇಕಾದ್ರೂ ಗೆದ್ಕೊಳ್ಳಿ, ಆದ್ರೆ ಎಲೆಕ್ಷನ್ ಗೆಲ್ಲೋದು ನಾನೇ ತಾನೇ. ಅಲ್ಲ ಮೇಡಮ್, ಈ ಟಾಸ್ಕ್ ನ ಗೆಲ್ಲಕ್ ಬಿಡದೆ ಇರೋರು ಇನ್ ಎಲೆಕ್ಷನ್ ಗೆಲ್ಲಕ್ ಬಿಡ್ತಾರೆ ಅಂತ ಅನ್ಕೊಂಡಿದೀರಾ? ಸೋಲ್ಸೋಕೆ ಗೆಲ್ಸಕ್ಕೆ ಅವ್ರು ಯಾರು ರಾಘು? ನಮ್ಮಿಬ್ಬರನ್ನ ದೇವ್ರೆ ಒಂದ್ ಮಾಡಿರೋದು. ನಮ್ ಪ್ರೀತಿನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ನೀನ್ ಕಟ್ಟಿರೋ ಈ ತಾಳಿಗೆ ಜಗತ್ತನ್ನೇ ಗೆಲ್ಲೋ ಶಕ್ತಿ ಇದೆ. ಆದ್ರೆ ನಮ್ಮ ಮನೆಯವ್ರನ್ನ ಗೆಲ್ಲಕ್ ಆಗಲ್ವಲ್ಲ ಮೇಡಮ್? ಅಟ್ಲೀಸ್ಟ್ ನೀವು ಟಾಸ್ಕ್ ಅಲ್ಲಾದ್ರೂ ಗೆದ್ರೆ ಒಂದ್ ಹೋಪ್ ಬರುತ್ತಲ್ವಾ? ನೀನ್ ನನ್ ಜೊತೆ ಇದ್ರೆ ತಾನೇ ನಾನ್ ಟಾಸ್ಕ್ ಎಲ್ಲ ಗೆಲ್ಲೋದಕ್ಕಾಗೋದು. ನೀನ್ ನನಗ್ ಜೋಶ್ ತುಂಬಿದ್ರೆ ತಾನೆ ನಾನ್ ಸ್ಟ್ರಾಂಗ್ ಆಗಿ ಕಾಂಪೀಟ್ ಮಾಡಕ್ಕಾಗೋದು. ಅದಕ್ ನಾನೇನ್ ಮಾಡ್ಬೇಕು? ನನ್ ಕೇಳಿಕ್ ಕೊಡ್ತ್ಯಾ? ಅದೇನ್ ಕೇಳಿ. ಅದು ಅದು ನಂಗೊಂದ್ ಮುತ್ ಕೊಡು. ರೇ, ಅದೆಲ್ಲ ಆಗಲ್ಲ. ಆಗಲ್ಲ ಅಂದ್ರೆ ನನ್ಗೆ ಎಲ್ಲಿಂದ ಜೋಶ್ ಬರ್ಬೇಕು ರಾಘು? ನೀನ್ ನನಗ್ ಕೊಡೋ ಒಂದು ಮುತ್ತು ನನ್ಗೆ ಎಷ್ಟ್ ಎನರ್ಜಿ ಕೊಡುತ್ತೆ ಗೊತ್ತಾ? ಅದಕ್ಕೆ ಮುತ್ತುಗಿತ್ತೆಲ್ಲ ಕೊಡಕ್ ಆಗಲ್ಲ ಮೇಡಮ್. ಅಲ್ಲ ರಾಘು, ನಾನ್ ನಿನ್ ಹೆಂಡ್ತಿ ತಾನೆ, ನಾನ್ ಗೆಲ್ಬೇಕನ್ನೋ ಆಸೆ ನಿನಗಿಲ್ವಾ? ಮತ್ತೆ ಒಂದೇ ಒಂದ್ ಮುತ್ ಕೊಡು. ಸರಿ, ಕೊಡ್ತೀನಿ. ಸರಿ ಕೊಡು. ಹಲೋ, ನನ್ ಕೆನ್ನೆಗೆಲ್ಲ ಕೊಡಲ್ಲ, ಅದೇ ಅವತ್ತು ಕೈ ಕೊಟ್ನಲ್ಲ ಹಂಗ್ ಕೊಡ್ತೀನಿ ಅಷ್ಟೇ. ಏನ್ ರಾಘು ನೀನು ಹೆಂಡತಿಗೆ ಒಂದ್ ಮುತ್ ಕೊಡೋದಕ್ಕೆ ಇಷ್ಟ ಸತಾಯಿಸ್ತೀಯ. ಮೋಸ್ಟ್ ಫೆಲೋ ನೀನು. ನೀವ್ ಏನಾದ್ರೂ ಅನ್ಕೊಳ್ಳಿ, ನನ್ ಕೈಗಷ್ಟೇ ಮುತ್ ಕೊಡೋದು. ಬೇಕು ಅಂದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ. ಏನ್ ಮಾಡಕ್ಕಾಗತ್ತೆ? ಪಾಲಿಗೆ ಬಂದಿದೆ ಪಂಚಾಮೃತ ಅನ್ಕೊಳ್ತೀನಿ. ಸರಿ ಕೊಡು. ಅದ್ಕೆ ತರುಣ, ಬಂದೆ. ಎಲ್ಲಿ ಟೀ ಅಂಗಡಿಲಿದ್ಯಾ? ಸರಿ ಬಂದೆ ನೋಡು. ಅಣ್ಣ, ನಿನ್ ಫೋನ್ ಇಲ್ಲ ಮಂಚದ ಮೇಲಿದೆ. ಅದು ಅವಾಗ್ಲೇ ರಿಂಗ್ ಆಯ್ತಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ. ತರುಣ ಬಂದೆ. ಯಜಮಾನ್ರೆ, ಅದ್ ನನ್ ಫೋನು. ಸಾರಿ ಅದ್ಗೆ, ನೀವಿಬ್ರು ರೊಮ್ಯಾನ್ಸ್ನ ಡಿಸ್ಟರ್ಬ್ ಮಾಡ್ದೆ ಅನ್ಸುತ್ತೆ. ಅಯ್ಯೋ ಸಂಗೀತ, ನಿಮ್ ಅಣ್ಣ ಒಂದ್ ಮುತ್ ಕೊಡಕ್ಕೆ ಕಂಜುಸ್ತನ ತೋರಿಸ್ತಾನೆ, ಇನ್ ರೊಮ್ಯಾನ್ಸ್ ಎಲ್ಲಿಂದ ಹೇಳು? ಬಿಡಿ ಅದ್ಗೆ, ನೀವೇ ಅವ್ನ್ ಹೆಂಡತಿ ಅಂತ ಆದ್ಮೇಲೆ ಪ್ರತಿದಿನ ಎಷ್ಟು ಮುತ್ತು ಬೇಕಾದ್ರೆ ಕೊಡ್ತಾನೆ. ಆ ದಿನಕ್ಕೋಸ್ಕರನೇ ನಾನು ಕಾಯ್ತಿರೋದು ಸಂಗೀತ. ಬರೀ ಕಾಯ್ಕೊಂಡಿದ್ರೆ ಆಗಲ್ಲ, ನೀವ್ ಅವ್ರ ಕುತಂತ್ರಗಳನ್ನೆಲ್ಲ ಭೇದಿಸಿ ಗೆಲ್ಬೇಕು ತಾನೇ. ಅದಕ್ಕೋಸ್ಕರನೇ ಅಲ್ವಾ ಸಂಗೀತ ನಾನ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿರೋದು.
ಆದ್ರೆ ಅವ್ರು ನಿಮ್ಮನ್ನ ಸೋಲ್ಸೋದಕ್ಕೆ ಅಪ್ರಾಮಾಣಿಕವಾದ ದಾರಿನಲ್ಲಿ ಬರ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ನೆಕ್ಸ್ಟ್ ಟಾಸ್ಕ್ ಇರೋದು ಡಾನ್ಸ್ ಅಂತೆ. ಅವಳು ಡಾನ್ಸರ್ ಅನ್ನೋ ಕಾರಣಕ್ಕೆ ಈ ಟಾಸ್ಕ್ ನ ರೆಡಿ ಮಾಡ್ಕೊಂಡಿದ್ದಾರೆ. ಒಂದ್ ವೇಳೆ ನೀವೇನಾದ್ರೂ ಅವ್ರ ಪ್ಲಾನ್ ನ ಮೀರಿ ಕೂಡ ಗೆಲ್ಲ ಸಿಚುವೇಶನ್ ಬಂದ್ರೆ ನಿಮ್ ಕಾಲ್ ಕೆಳಗೆ ಗೋಲಿನ ಹಾಕಿ ನಿಮ್ಮನ್ನ ಸೋಲಿಸ್ಬೇಕು ಅಂತ ರೆಡಿ ಆಗಿದ್ದಾರೆ. ಹೌದಾ? ಅವ್ರು ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದಾರ? ಮಾಡ್ಲಿ ಮಾಡ್ಲಿ, ನನ್ನ ಆಟ ಹೇಗಿರುತ್ತೆ ಅನ್ನೋದನ್ನ ಅವ್ರಿಗೆ ಇವತ್ತು ತೋರಿಸ್ತೀನಿ. ಎಲ್ರು ಬಂದ್ರಲ್ವಾ? ಝಾನ್ಸಿಯಲ್ಲಿ ಪ್ರೆಸೆಂಟ್ ದೊಡ್ಡ ಮಾವ. 3.25 ಸೆಕೆಂಡ್ ಲೇಟ್. ಯಾಕೆ? 3.25 ಸೆಕೆಂಡ್ ಲೇಟಾ? ನೀವ್ ಟೈಮಿಂಗ್ಸೇ ಹೇಳಿರ್ಲಿಲ್ವಲ್ಲ ಮಾವ? ನಾನ್ ಮನ್ಸಲ್ಲ ಅನ್ಕೊಂಡಿದ್ದೆ. ದೊಡ್ಡಪ್ಪ ಇವಾಗ ಅದೆಲ್ಲ ಬೇಕಾ? ಟಾಸ್ಕ್ ಬಗ್ಗೆ ಮಾತಾಡಿ. ನೋಡಿ, ಈ ಕಾಂಪಿಟೇಷನ್ ನಲ್ಲಿ ಇದುವರೆಗೆ 2 ಟಾಸ್ಕ್ ಮುಗಿದಿದೆ. ಮೊದಲನೇ ಟಾಸ್ಕು ಮಗು ಅಳು ನಿಲ್ಸೋದು. ಅದರಲ್ಲಿ ಗೆದ್ದಿರೋದು ನಮ್ಮ ಅನಿತಾನ್. ಆ ಟಾಸ್ಕಿಂದ ನಾನು ಇವಳಲ್ಲಿರೋ ತಾಯ್ತನನ್ನ ಗಮನಿಸಿದೆ. ಮುಖದಲ್ಲಿ ಮೌನ ತುಂಬಿದ್ರು, ಮನಸ್ಸಲ್ಲಿ ಮಮತೆ ತುಂಬಿತ್ತು. ನಿಜವಾಗಲೂ ನಿನಗೆ ನೀನೇ ಸಾಟಿ ಕಣಮ್ಮ. ಈ ವಿಚಾರದಿಂದ ಯಾರು ಇಂಪ್ರೆಸ್ ಆದ್ರೂ ಬಿಟ್ಟರೆ ಗೊತ್ತಿಲ್ಲ, ನಾನಂತೂ ನಿನ್ನ ಕಾರ್ಯಕ್ಕೆ ಸೋತು ಹೋದೆ ಕಣಮ್ಮ, ಸೋತು ಹೋದೆ. ಒಂದು ಬಟನ್ ಆಫ್ ಮಾಡೋದಕ್ಕೆ ಸೋತೋದ್ರಂತಾರಲ್ಲ, ಅವ್ರು ಸೋತಿಲ್ಲ ತರುಣ. ಇವರೆಲ್ಲರೂ ಸೇರಿಕೊಂಡು ಅನಿತಾ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಮಾಡ್ತಿರೋ ಡ್ರಾಮಾ. ಝಾನ್ಸಿ ಮೇಡಮ್ನ ಮನೆ ಬಿಟ್ಟು ಓಡ್ಸಕ್ ಮಾಡ್ತಿರೋ ಸ್ಕೀಮು. ಇನ್ನು 2ನೇ ಟಾಸ್ಕ್ ಚೈನ್ನ ಕಾಪಾಡ್ಕೊಳ್ಳೋದು. ಅದ್ರಲ್ಲಿ ಕೂಡ ಗೆದ್ದಿರೋದು ನಮ್ಮ ಅನಿತಾನೆ. ಒಬ್ಬ ಗೃಹಿಣಿಯಾಗಿ ಮಾತ್ರ ಅಲ್ಲ, ಜವಾಬ್ದಾರಿಯುತ ನಾಗರಿಕಳಾಗಿ ಎಲ್ಲರ ಮನಸ್ಸನ್ನ ಕದ್ದು. ಅದರಿಂದ ನಾನು ಇವಳಲ್ಲಿರುವಂತಹ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ಗಮನಿಸಿದೆ. ಆ 2 ಟಾಸ್ಕಲ್ಲಿ ನಾವು ಇವರು ಒಳಗಿರೋ ಕನ್ವಿನೆನ್ಸ್ನ ನೋಡಿದ್ವಿ. ಅವ್ರು ಇವಾಗ ಮಾಡೋದು ಕೂಡ ಅದನ್ನೇ. ನೀನ್ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೇಡ. ಅಯ್ಯೋ ಬಾವ, ಹಳಿದ್ ಬಿಡಿ, ಹೊಸ್ದಾಗ್ ಶುರು ಮಾಡಿ. ಕರೆಕ್ಟ್ ಕರೆಕ್ಟ್. ಈಗ 3ನೇ ಟಾಸ್ಕ್. ಇದು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಮತ್ತೆ ಮನೆಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾಳೆ ಯಾವುದನ್ನ ಫಂಕ್ಷನ್ ಆಗ್ಬೋದು. ಉದಾಹರಣೆಗೆ ಸಂಗೀತ ಮದುವೆ ಆಗ್ಬೋದು. ಆಗ ಸಂಗೀತ ಪ್ರೋಗ್ರಾಮ್ಗೆ ಎಲ್ಲರೂ ಡ್ಯಾನ್ಸ್ ಮಾಡಬೇಕು ತಾನೇ. ಲೊಕೇಶನ್ ಕಳ್ಸೋದು ಬಿಟ್ಟು ಹಳ್ಳ ಸುತ್ಕೊಂಡು ಹಳ್ಳಿಗೆ ಬನ್ನೋ ರೀತಿ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಹೇಳೋದಕ್ಕೆ ಇಷ್ಟೊಂದು ಪೀಠಿಕೆ ಬೇಕೇನಾ? ಅವ್ರು ಏನಾದರೂ ಮಾಡ್ಕೊಳ್ಳಿ, ನೀನು ಸುಮ್ಮನೆ ನಿಂತ್ಕೊ. ಅದಕ್ಕೋಸ್ಕರ ನಿಮ್ಮಿಬ್ಬರ ಮಧ್ಯೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ನಡೆಯುತ್ತೆ. ಇವಾಗ ನಾನು ಶುರು ಅಂದ ತಕ್ಷಣ ಮ್ಯೂಸಿಕ್ ಪ್ಲೇ ಆಗುತ್ತೆ. ನೀವಿಬ್ರು ಡ್ಯಾನ್ಸ್ ಮಾಡ್ತೀರಾ. ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ನೀವು ಎಲ್ಲರ ಮನಸ್ಸನ್ನ ಹೇಗೆ ಸೂರೆಗೊಳ್ತೀರಾ ನೋಡೋಣ. ಇಬ್ರಿಗೂ ಅರ್ಥ ಆಯ್ತು ತಾನೇ? ನನಗ್ ಅರ್ಥ ಆಗಿದೆ ದೊಡ್ಡ ಮಾವ. ನನಗೂ ಅರ್ಥ ಆಗಿದೆ ದೊಡ್ಡ ಮಾವ.